ಗುಡ್ ಮಾರ್ನಿಂಗ್. ಸೊ ರಿವರ್ ಮಿಸ್ಟ್ ಅಂತ ಒಂದು ರೆಸಾರ್ಟು, ಚಿಕ್ಕಮಗಳೂರು ಟೂರಿಸಮ್ ಡಿಪಾರ್ಟ್ಮೆಂಟ್ ಜೊತೆ ನಾನು ಹೋಗಿದ್ದೆ. ಐ ಥಿಂಕ್ ನಿಯರ್ ಲಾಸ್ಟ್ ಇಯರ್ ಸಮ್ ಟೈಮ್, ನೆನಪಾಗಲ್ಲ, ಬಟ್ ಮೋರ್ ದೆನ್ ಎನ್ ಇಯರ್ ನಾವು. ಸೊ ಇವಾಗ ಮತ್ತೆ ಆದ್ಯ ಮತ್ತೆ ಸೌಮ್ಯನ ಕರ್ಕೊಂಡು ವಿ ಆರ್ ಗೋಯಿಂಗ್ ಟು ರಿವರ್ ಮಿಸ್ಟ್. ವೈ ಎಮ್ ಐ ಸೋ ಎಕ್ಸೈಟೆಡ್ ಅಂದರೆ ದಟ್ ಪ್ಲೇಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಆ್ಯಸ್ ಎನ್ ಇಟ್ಸ್ ವೆರಿ ಲಕ್ಸುರಿಯಸ್. ಆ ಜಾಗಕ್ಕೆ ಹೋಗಬೇಕು ಅಂದರೆ ಒಂದು ನದಿನ ದಾಟ್ಕೊಂಡು ಹೋಗಬೇಕು. ಸೊ ಮೊದಲೇ ಕಾಲ್ ಮಾಡಿ ಕೇಳಿದ್ರು ಈ ಕಾರು ಹೋಗತ್ತೆ ಅಂತ ಹೇಳಿದ್ದಾರೆ. ಆಲ್ಟ್ರೋಸ್ ಚಿಕ್ಕ ಕಾರು. ನಾನು ಒಂಚೂರು ಡೌಟ್ ಇತ್ತು. ಲಾಸ್ಟ್ ಟೈಮ್ ಆದರೆ ಅವರೇ 4x4 ಕರ್ಕೊಂಡೋಗಿದ್ರು. ಅವಾಗ ಮಳೆಗಾಲ, ಸಿಕ್ಕಾಪಟ್ಟೆ ಮಳೆ ಇತ್ತು. ಇವಾಗ ಮಳೆ ಎಲ್ಲ ಕಡಿಮೆ ಆಗಿರೋದ್ರಿಂದ ದೇವಿರ್ಲಿ ನೀವು ಹೋಗಬಹುದು, ದಾಟಬಹುದು ನಿಮ್ಮ ಕಾರಲ್ಲಿ ಅಂತ ಅಂದಿದ್ದಾರೆ. ಸೊ ಅದೊಂದು ಎಕ್ಸೈಟ್ಮೆಂಟ್ ಇದೆ ಇವರಿಬ್ರಿಗೆ ತೋರ್ಸೋಕ್ಕೆ. ಅದರದ್ದು ಮಜಾನೇ ಬೇರೆ. ಸೊ ಹೊರಟಿದ್ದೀವಿ ಬ್ಯಾಂಗ್ಳೂರು. 7:45 ಹೊರಟಿದ್ದೀವಿ. 4-5 ಅವರ್ಸ್ ಜರ್ನಿ. ಸೊ ಮಧ್ಯಾಹ್ನಕ್ಕೆ ಅಲ್ಲಿ ಊಟಕ್ಕೆ ಇರ್ತೀವಿ. ರೆಸಾರ್ಟ್ ಅಂತೂ ಅತ್ಯದ್ಭುತವಾಗಿದೆ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಮಗೆ ಶಾರ್ಟ್ಸು ಇದು ಎಲ್ಲ ನೋಡಿದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಐ ನೋ ಫಾರ್ ದ ಫ್ಯಾಕ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಜಕೂಸಿ ಎಲ್ಲ ಇದೆ, ಕಾಟೇಜಸ್ ಎಲ್ಲ ಇದೆ. ಇಟ್ಸ್ ಬ್ಯೂಟಿಫುಲ್. ಪ್ರೈವೇಟ್ ವಾಟರ್ಫಾಲ್ಸು, ವಾಕ್ ಇದೆ. ಸೈಕ್ ಆಗಿದೆ. ತೋರಿಸ್ತೀನಿ, ಇವರಿಬ್ರಿಗೂ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟ್ಗೆ ಯೂಶುವಲ್ ಪಾಕಶಾಲಾ ಯಡಿಯೂರು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಓಕೆ, ಆದ್ಯಂಗೆ ಒಂದು ಟೊಪ್ಪಿ ದೋಸೆ ಕೊಡಿಸಿ ತಿಂದು ಬಾಯ್. ಫಸ್ಟ್ ಟೈಮ್ ಹೊಸದಾಗಿ ಓಪನ್ ಆಗಿರೋ ಕದಂಬ ವೆಜ್ಜಿಗೆ ಬಂದಿದ್ದೀವಿ, ಟ್ರೈ ಮಾಡೋಣ ಅಂತ. ಸೊ ಇವತ್ತು ಬ್ರೇಕ್ಫಾಸ್ಟ್ ಕದಂಬ ವೆಜ್. ಲೆಟ್ಸ್ ಗೋ. ಅಲ್ಲಿ ನೋಡಿ ಏನು ಬಂತು ಅಂತ ನೋಡಿ. ಕಾಯ್ತೀವಿ. ಥ್ಯಾಂಕ್ ಯು. ಮೈಸೂರು ರೋಡ್ದು ಕದಂಬನೂ ಸಿಕ್ಕಾಪಡೆ ಇಂಪ್ರೆಸ್ ಮಾಡಿತ್ತು. ಇವತ್ತು ಈ ಕದಂಬ ಅಂತೂ ಪ್ರಾಬ್ಲಿ ಈ ಹೈವೇನಲ್ಲೇ ನಾವು ಯೂಶಲಿ ಪಾಕಶಾಲಾ, ಧ್ರುವತಾರೆ, ಹರ್ಷ ಗ್ರ್ಯಾಂಡು ಎಲ್ಲ ಟ್ರೈ ಮಾಡಿದ್ದೀವಿ. ನಾಟ್ ಅ ನೇಮ್ ಬಟ್ ಫುಡ್ ಕ್ವಾಲಿಟಿ ಇಲ್ಲಿದ್ದು ಪ್ರಾಬಬ್ಲಿ ಏನೋ ಮಂಗಳೂರು, ಧರ್ಮಸ್ಥಳ, ಕುಕ್ಕೆ ಈ ರೂಟಲ್ಲೆಲ್ಲೇ ಹೋಗ್ತಿದ್ರು. ಈ ಬ್ಯೂಟಿಫುಲ್ ಆ್ಯಂಬಿಯನ್ಸು, ಕ್ವಾಲಿಟಿ ಫುಡ್ಡು. ಪ್ರೈಸ್ ಇನ್ನೂ ನೋಡಿಲ್ಲ ಆ್ಯಕ್ಚುಲಿ. ಇಲ್ಲ, ಬಟ್ ಇಟ್ ವಾಸ್ ಫೈನ್ ಓನ್ಲಿ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರಲಿಲ್ಲ. ಸೊ ಡೆಫಿನೆಟ್ಲಿ ಸ್ಟಾಪ್ ಕೊಡಿ. ಓಕೆ, ಚೆನ್ನಾಗಿದೆಲ್ಲ. 4 months ಆಗಿರೋದಂತೆ ಓಪನ್ ಆಗಿ. ಜಾಗ ಏನು ಚೆನ್ನಾಗಿತ್ತು ಅಂತೀರ. ಕ್ವಾಲಿಟಿ ಕದಂಬ ವೆಜ್ಜು ಡೆಫಿನೆಟ್ಲಿ ಬನ್ನಿ. ದೋಸೆ ತೊಗೊಳ್ಳಿ. ಅದರಲ್ಲಿ ಸಾದು ದೋಸೆ, ಸೆಟ್ ದೋಸೆ, ಇದು ಸ್ಪೆಷಲ್ ಕದಂಬ ಸ್ಪೆಷಲ್ ಸಾದು ದೋಸೆ ತೊಗೊಳ್ಳಿ. ಮೈಂಡ್ ಬ್ಲೋಯಿಂಗ್ ಆಗಿದೆ, ಮಿಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೀದಾ ರಿವರ್ ಮಿಸ್ಟ್. ಎಲ್ಲೋ ಡ್ರಾಪ್ ನಿಮಗೆ ಹಾಲ್ಟ್ ಕೊಡಲ್ಲ. ಸೀದಾ ರಿವರ್ ಮಿಸ್ಟ್ಗೆ ಹೋಗೋದು. 4.5 hours ಇದೆ. ಅಲ್ಲಿ ಮಧ್ಯಾಹ್ನ ಲಂಚ್ಗೆ ಹೋಗೋದು. ಸೊ ಬನ್ನಿ, ಲೆಟ್ಸ್ ಗೋ. ಬಾರೆ. ಸೊ ಇನ್ನು 1 hour ಇದೆ ರೆಸಾರ್ಟ್ ರೀಚ್ ಆಗೋಕ್ಕೆ. ಬಟ್ ಒಂದು ಪಾಯಿಂಟ್ ಹೇಳೋಕ್ಕೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ, ನೀವೇನಾದರೂ ರಿವರ್ ಮಿಸ್ಟಲ್ಲಿ ಏನಾದರೂ ಬುಕ್ಕಿಂಗ್ ಮಾಡಿದ್ರೆ ಬ್ಯಾಂಗ್ಳೂರಿಂದ ಹೊರಡೋ ಹಿಂದಿಂದೆ ಆ್ಯಸ್ ಇನ್ ಬುಕ್ಕಿಂಗ್ ಪ್ರೀವಿಯಸ್ ಡೇನೇ ನಿಮಗೆ ಕಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಿಮಗೆ ಒಂದು ನಂಬರಿಂದ ಮೆಸೇಜ್ ಮಾಡ್ತೀವಿ, ಗೈಡ್ಲೈನ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅಂದರೆ ಶೂ ಹಾಕೋಬೇಕು, ಯಾಕಂದರೆ ರಿವರ್ ಕ್ರಾಸಿಂಗ್ ಇದೆ, ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಕ್ಲಾತ್ಸ್ ತರಬೇಕು. ಇದೆಲ್ಲ ಅಲ್ಲದೆ ನೆಕ್ಸ್ಟ್ ಡೇ ನೀವು ಹಾಸನ್ ರೀಚ್ ಆಗ್ತಿದ್ದಂಗೆ ಅವ್ರು ಕೊಡೋ ನಂಬರಿಗೆ ನೀವು ಲೈವ್ ಲೊಕೇಶನ್ನು ಶೇರ್ ಮಾಡಿ ಅಂತ ಇದು ಮಾಡ್ತಾರೆ. ಅಷ್ಟು ಕೇರ್ ತೊಗೊಳ್ತಾರೆ. ಯಾಕೆ ಅಂದರೆ ಮೂಡಿಗೆರೆ ಆಗ್ತಿದ್ದಂಗೆ ಇವ್ರದ್ದು ಪ್ರಾಪರ್ಟಿ ಎಷ್ಟು ರಿಮೋಟ್ ಇದೆ ಅಂದರೆ ಕಂಪ್ಲೀಟ್ ಇಂಟರ್ನೆಟ್ ಡೇಟಾ ಹೋಗುತ್ತಂತೆ. ಸೊ GPS ಎಲ್ಲ ಹೋಗುತ್ತೆ, ಅಂದರೆ ನೆಟ್ವರ್ಕ್ ಇರಲ್ಲ ಅಂತ. ಸೊ ಮ್ಯಾಪ್ಸನ್ನು ಆಫ್ಲೈನ್ ಡೌನ್ಲೋಡ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತಾರೆ. ಇಷ್ಟು ಇದು ತೊಗೊಳ್ತಾರೆ. ಇವತ್ತು ಬೆಳಗ್ಗೆ ನಾವು ಹೊರಟಾಗ್ಲೂ ಅಷ್ಟೇ, ತಿಂಡಿ ಆಗ್ತಿದ್ದಂಗೆ ಒಂದು 10-15 ನಿಮಿಷದಲ್ಲಿ ಕಾಲ್ ಬೇರೆ ಬಂತು, ಎಲ್ಲಿದ್ದೀರಾ, ಹಾಸನ ರೀಚ್ ಇದಾದ್ರೆ ಲೊಕೇಶನ್ ಶೇರ್ ಮಾಡಿ ಅಂತ. ಸೊ ಅದು ಒಂದು ಪಾಯಿಂಟರು. ಸೊ ನೀವೇನಾದರೂ ಬುಕ್ಕಿಂಗ್ ಮಾಡಿದ್ರೆ ಆಫ್ಲೈನ್ ಮ್ಯಾಪ್ಸ್ನ ಡೌನ್ಲೋಡ್ ಮಾಡಿ. ಪ್ರಾಪರ್ಟಿ ಎಷ್ಟು ರಿಮೋಟ್ ಆಗಿದೆ, ಎಷ್ಟು ಸೈಕ್ ಆಗಿದೆ ಅಂತ ನೀವು ನೋಡ್ತೀರಾ. ಸೊ ಬನ್ನಿ, ಇನ್ನು 1 hour ಇದೆ. ಆಲ್ಮೋಸ್ಟ್ ಮೂಡಿಗೆರೆ ಕ್ರಾಸಿಂಗ್ ಬೇಲೂರೆಲ್ಲ ಆಯಿತು ಅಂದರೆ ನಾವು ಅಲ್ಲಿಂದ ಬರಲಿಲ್ಲ, ಸಕಲೇಶ್ಪುರ ರೂಟ್ ಬಂದ್ವಿ. ಸೊ ಯಾವುದೋ ಜನ್ನಾಪುರ ಆಯಿತು. ಸೊ ನೆಕ್ಸ್ಟ್ 1 hour ವಿ ವಿಲ್ ಬಿ ರೀಚಿಂಗ್. ಸೊ ಯಾ, ಲೆಟ್ಸ್ ಗೋ.
Correct. So for 15 minutes all lights will be off. So we will be gathering near the pool deck during that time. So with kids it's difficult to meditate. ಏನು ಮಾಡ್ಬೋದು ಅಂದರೆ ಒಂದು ಗಾಡಿ ಮಗು ಒಟ್ಟಿಗೆ ರೂಮಲ್ಲಿ ಇರ್ಬೋದು ಜಸ್ಟ್ ಫಾರ್ ದಟ್ 15 minutes ವಿಂಡೋ. ಎಷ್ಟು ಚೆನ್ನಾಗಿ ಏನು ಮೈಂಡ್ ಬ್ಲೋಯಿಂಗ್ ಊಟ ಅಂತೀರಾ. ಫಸ್ಟ್ ಕ್ವಾಲಿಟಿ ಫುಡ್ಡು. ಇದರಲ್ಲಿ ಹೊರನಾಡು ಸಾಂಬಾರು ಅಂತ ಮಾಡಿದ್ರು. ನಂಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತಿಂದಿತ್ತು ಪ್ರಸಾದ, ಅನ್ನಪ್ರಸಾದದಲ್ಲಿ. ಇದು ಸಾಂಬಾರೇ ಸೇಮ್ ಟೇಸ್ಟ್ ಅಂತ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಊಟ ಚೆನ್ನಾಗಿತ್ತು. ಚಪಾತಿ, ಫುಲ್ಕಾ ರೋಟಿ ಎಲ್ಲನೂ ಇರೋದಲ್ಲದೆ ಸಬ್ಜಿ 2, ಡೆಸರ್ಟಲ್ಲಿ ರಸಗುಲ್ಲ, ಮೊಸರನ್ನ, ಪಾಯಸ, ಗೋಧಿ ಕರಿ ಪಾಯಸ. ಟು ಗುಡ್. ರೂಮ್ಸ್ಗೆ ಹೋಗೋಣ. ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಚೆಕ್-ಇನ್ ಆಗಲಿಲ್ಲ, ಸೀದಾ ಲಂಚಿಗೆ ಬಂದ್ವಿ. ಯಾಕಂದರೆ 1:30 ಆಗೋಗಿತ್ತು. ಸೊ ಇವಾಗ ಸೀದಾ ರೂಮಿಗೆ ಹೋಗ್ತೀವಿ. ಅದಾದಮೇಲೆ ಆ್ಯಕ್ಟಿವಿಟೀಸ್ ಇದೆ. ಏನಿದೆ ಅಲ್ಲಿ? ಕೋಳಿ ಇದೆ ನೋಡಲ್ಲಿ. ನಿಧಾನ ಅಮ್ಮನ ಜೊತೆನೇ ಹೋಗು. ಹುಷಾರಲ್ಲ. ಹಾಯ್ ಹೇಳು. ಹಾಯ್ ಹೇಳು. ಹಗ್ಗ ಬಂತು. ಏನು ಬಂತು? ರೂಮ್ ಬಂತು. ನೋಡಿದ್ಯಾ? ಕೂರ್ತ್ಯಾ? ಕುತ್ಕೋ ಅದ್ರ ಮೇಲೆ. ಯಾಕೆ? ಇಲ್ಲ, ಚಿಕ್ಕ ಮಕ್ಕಳು ಕುತ್ಕೋಬೋದು ಅದರಲ್ಲಿ. ಕುತ್ಕೊಳ್ತೀಯಾ? ಸೊ ಸರ್ ಓವರ್ ಡಿಯರ್. ಓಕೆ, ಥ್ಯಾಂಕ್ ಯು. ನೋಡಿದ್ಯಾ ಅದ್ಯಾ? ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ, ಬ್ಯಾನರ್ಸ್ ನೋಡಿ ಹೇಳೋದು. ಶೂ ಬಿಡಿಸ್ಬಿಟ್ಟು. ಇದು ಪ್ರಾಬಬ್ಲಿ ಕರ್ನಾಟಕದ ಓನ್ಲಿ ಪ್ರಾಪರ್ಟಿ ವೇರ್ ನೀವು ರಿವರ್ನ ಕ್ರಾಸ್ ಮಾಡಿಕೊಂಡು ಪ್ರಾಪರ್ಟಿ ಒಳಗೆ ಬರಬೇಕು. ಕಾರು ಸೀದಾ ನದಿ ಮೇಲಿಂದ ಹೋಗುತ್ತೆ. ನೇತ್ರಾವತಿ ನದಿ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ನೀವು ಆ ಬದಿ ನೋಡಿದ್ರೆ ನಿಮಗೆ ಫುಲ್ ಚಾರ್ಮಾಡಿ ಬೆಟ್ಟ, ಚಾರ್ಮಾಡಿ ಘಾಟ್ಸು ಅದ್ರದ್ದು. ಅಂದರೆ ಇದ್ರ ಆಚೆ ಸೈಡ್ ಚಾರ್ಮಾಡಿ ಘಾಟ್ ಇದೆ, ನೀವು ಈಚೆ ಸೈಡ್ ಇದ್ದೀರಾ. ಸೊ ಅದು ಫುಲ್ ಚಾರ್ಮಾಡಿ ರೇಂಜ್. ಎಷ್ಟು ಬ್ಯೂಟಿಫುಲ್ ಆಗಿರೋದು ಪ್ರಾಪರ್ಟಿ. ಆ್ಯಂಡ್ ದಿಸ್ ಈಸ್ ಅವರ್ ಪ್ರಾಪರ್ಟಿ. ಇಲ್ಲಿ ಆ್ಯಂಡ್ ಇದು ರೂಮು. ಏನು ಸಾಲಿಡ್ ಆಗಿದೆ ನೋಡಿ. ಫ್ಯಾನಿಂದ ಹಿಡಿದು ಶ್ಯಾಂಡ್ಲಿಯರ್. ಇಲ್ಲಿ ದೊಡ್ಡ ಸೋಫಾ. ಇದು ನಿಮ್ಮ ಬೆಡ್ಡು. ಲಾಂಗ್ ಮಿರರಿಂದ ಹಿಡಿದು ಏಸ್ಥೆಟಿಕಲಿ ಸಕಲಾಗಿ ಮಾಡಿದ್ದಾರೆ. ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ, ರೈಟ್? ಅದಷ್ಟು ಅಲ್ಲದೆ ನಿಮಗೆ ವಾಕಿನ್ ಕ್ಲಾಸೆಟ್ ಥರ ನಿಮಗೆ ಫೀಲ್ ಕೊಡುತ್ತೆ. ಇದು ಕ್ಲಾಸೆಟ್ ಒಳಗೆ ಹೋಗೋದು. ಯು ಕ್ಯಾನ್ ಆ್ಯಕ್ಚುಲಿ ಕ್ಲೋಸ್ ಇಟ್ ಆಲ್ಸೋ ಇಫ್ ಯು ವಾಂಟ್, ರೈಟ್? ನೀವು ಇಟ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹಿಂಗೆ ಬಂದರೆ ಯು ಹ್ಯಾವ್ ದ ವಾಕಿಂಗ್ ಕ್ಲಾಸೆಟ್ ಕೈಂಡ್ ಆಫ್ ಅ ಫೀಲ್. 2 ಸಪ್ರೇಟ್ ಸೆಕ್ಷನ್ಸ್ ಇದೆ ನಿಮಗೆ, ಬಾತ್ರೂಮ್ ಆ್ಯಂಡ್ ಇದು ಸ್ಪೇಸು. ಇದು ಬೇತಿಂಗ್ ಏರಿಯಾ ಆದರೆ ಇದು ಟಾಯ್ಲೆಟ್. ಎಸ್, ಇದು ಫುಲ್ ನಿಮಗೆ ಆಡಿಯೋಸೆ ವಾರ್ಡ್ರೋಬ್ಸ್, ಲಾಕರ್ಸ್, ಲಾಂಡ್ರಿ, ಆಲ್ ಆಫ್ ದ್ಯಾಟ್. ಸೊ ಆಸಮ್ ಅಲ್ವಾ? ಯು ಆಲ್ಸೋ ಹ್ಯಾವ್ ದ ಇದು ಆ್ಯಂಡ್ ರೋಬ್ ಆ್ಯಂಡ್ ದಿಸ್ ಇಸ್ ದ ಸ್ಪೇಸ್. ಏನು ಸೈಕ್ ಆಗಿದೆ ಅಲ್ಲ? ರಿವರ್ ಮಿಸ್ಟ್ ಅಂತ ನಮ್ಮ ಮೂಡಿಗೆರೆ ಚಿಕ್ಕಮಗಳೂರು ಹತ್ರ ಇರೋದು. ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಪ್ರಾಪರ್ಟಿನ ಅಫ್ಕೋರ್ಸ್. ಕಾಸ್ಟಿಂಗ್ ಎಲ್ಲ ಬಂದರೆ ನೀವು ಚೆಕ್ಔಟ್ ಮಾಡ್ಬೋದು. ನಿಯರ್ಲಿ ಪರ್ ನೈಟ್ 20K ಹೋಗುತ್ತೆ. ಬಟ್ ಇಟ್ ಡಿಪೆಂಡ್ಸ್. ಐ ವಿಲ್ ಗಿವ್ ಆಲ್ ದ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಬಟ್ ಪ್ರಾಪರ್ಟಿ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು, ಎಷ್ಟು ಇದಾಗಿದ್ರು, ಲಕ್ಸುರಿಯಸ್ ಆಗಿದ್ರು, ಇಟ್ ಈಸ್ ಒನ್ ಆಫ್ ಅ ಕೈಂಡ್. ಸೀರಿಯಸ್ಲಿ ಇಟ್ ಈಸ್ ಸೋ ಗುಡ್. ಆ್ಯಂಡ್ ನಿಮಗೆ ಚಾರ್ಮಾಡಿ ಬೆಟ್ಟ ಹೊರಗಡೆ ಅದೆಲ್ಲ ಇರೋದಲ್ಲದೆ ಈವ್ನಿಂಗ್ ಯುನೀಕ್ ಎಕ್ಸ್ಪೀರಿಯನ್ಸಸ್ ಇದೆ. ಯುನೀಕ್ ಅಂದರೆ ವಾಟ್ ಐ ಮೀನ್ ಇಸ್ 15 ಮಿನಿಟ್ಸ್ಗೆ ಇಡೀ ಪ್ರಾಪರ್ಟಿ ನಿಮಗೆ ಅರ್ತ್ ಡೇ ಮಾಡ್ತಾರಲ್ಲ ಆ ಥರ ದೇ ವಿಲ್ ಶಟ್ ಡೌನ್ ದ ಹೋಲ್ ಪ್ರಾಪರ್ಟಿ ಲೈಟ್ಸ್. ಸೊ ನೀವು ಮೆಡಿಟೇಟ್ ಮಾಡಿ, ನೇಚರ್ನ ಕೇಳಿಸ್ಕೊಳ್ಳಿ, ನೇಚರ್ ಜೊತೆ ಇರಿ ಅಂತ ರಾತ್ರಿ 15 ಮಿನಿಟ್ಸು ಇಡೀ ಪ್ರಾಪರ್ಟಿದು ಲೈಟ್ಸ್ನ ಆಫ್ ಮಾಡ್ತಾರೆ. ಯಾವ ಲೈಟು ಇರೋಲ್ಲ. ಆ್ಯಂಡ್ ನಿಮಗೆ ಬೇಕು ಅಂದರೂ ಇರೋಲ್ಲ. ಲೈಕ್ ಇಟ್ಸ್ ಅ ಕಂಪ್ಲೀಟ್ ಅರ್ತ್ ಡೇ ಥರ. ಎವ್ರಿ ಡೇ ದೇ ಡೂ ದಿಸ್ ಫಾರ್ 15 ಮಿನಿಟ್ಸ್.
ಸೊ ಅಂಥ ಯುನೀಕ್ ಎಕ್ಸ್ಪೀರಿಯನ್ಸಸ್ ಇದೆ. ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ ಆ್ಯಂಡ್ ನಾವು ಹೋಗಿ ಎಕ್ಸ್ಪೀರಿಯನ್ಸು ಮಾಡೋಣ. ಸೊ ಸ್ಟೇ ಟ್ಯೂನ್ಡ್, ಬಟ್ you can drop off in between this video and check out their website and come back. Let's go. ಅಲ್ಲ ಇಷ್ಟು ಹಾಕ್ಬೋದಾ? ಪರವಾಗಿಲ್ವಾ? ತುಂಬ ಇದೆ ಹೌದಾ? ಮಮ್ಮ ಕಣ ಬಾ. ಸ್ಕೂಲ್ ಕೊಡಿ ಇಲ್ವಾ ಮೀನಿದೆ ಅಂತ ನೋಡಿ, ತುಂಬ ಮೀನಿದೆ ಅಂತ ನೋಡಿ. ಇಲ್ಲ ನಿಂಗೂ ಬೀಳಿಸ್ಬೇಡ. ಎಲ್ಲಿದೆ ಮೀನು ನೋಡೋಣ. ಏನ ನಾನು ನಾಳೆ ಸ್ಕರ್ಟ್ ಹಾಕೊಂಡು ಹಾಂ ಹಿಡಿತೀನಿ ಗಾಡ್. ಎಷ್ಟು ಮೀನಿದೆ ನೋಡಲಿ. ಅಲ್ಲಿ ಗ್ರೌಂಡ್ ಲೆವೆಲ್ಗೆ ಹೋಗೋಣ ಬಾ. ತಿನ್ನಕ್ಕೆ ರೆಡಿ ಆಯ್ತು ನೋಡೋದು. ಬಾ ಬಾ. ಗೊತ್ತಾಯ್ತು ಅದಕ್ಕೆ ಈಗ ಮೊಮ್ಮ ಸಿಗುತ್ತೆ ಅಂತ ಹಾಕೋಣ. ಚೂರು ಮಾಡು, ಅಷ್ಟು ಮಾಡ್ತದ. ಕೈ ಕೊಡು ಒಂದೊಂದೇ. ಬಾ ಈ ನೋಡು ಅದು ಬಂದಿದ್ದು ನೋಡೋದು ಮೀನ್. ನಾನು ಹೇಳ್ತೀನಿ ಹಾಕು ಹಾಕು ಒಂಚೂರು ಹಾಕು ಹಾಕು. ಹಾಂ ಹಾಕು ಬರುತ್ತೆ ಇರೋ ನೋಡು. ಹಾಕು ಹಾಕು ಬೇಗ ಬೇಗ ಹಾಕ್ಬೇಕಾದ್ರೆ ಹೆಚ್ಚು ಹಾಕ್ತಾ ಇರುತ್ತೆ. ಸರಿ ಸಾಕು. ಹಾಕು ದೂರ ಹಾಕು ಹಾಗೆ. ಅಯ್ಯಪ್ಪ ಖುಷಿ ಹಂಗೆಲ್ಲ ಮಾಡ್ತಿದ್ಯಾ? ಪೇಪರ್ ತಂದು ನೋಡಿ ಪೇಂಟಿಂಗ್ ಮಾಡ್ತೇನೆ ಬಾ. ಅಲ್ಲೇ ಬೆಟ್ರ್ ಅನ್ಸುತ್ತೆ, ಬಟ್ ಅಲ್ಲಿ ಕ್ಲಿಪ್ ಹಾಕಕ್ಕಾಗತ್ತಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಚೆನ್ನಾಗಿದೆಲ್ಲ ಈ ಆಕ್ಟಿವಿಟಿ, ಯಾ ಯಾ ತುಂಬ ಯುನೀಕ್ ಅಲ್ಲ? ಯಾ ಯಾರು ಈ ಥರ ನೇಚರ್ ಕೊಡೋಲ್ಲ. ಮಧ್ಯ ಎಸ್ ಚೆನ್ನಾಗಿದೆಯಾ ಅದ್ಯಾ? ಈ ಬಂಗ್ಲೋ ಪೀಪಲ್ ಎಕ್ಸ್ಪೀರಿಯನ್ಸ್ ಅದ್ಯಾ? ಮಾಡೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದೇನೆ, ಸರಿ ಇದೆಯಾ? ಚೆನ್ನಾಗಿದೆ, ಮಾತಾಡಲ್ಲ ಸೂಪರ್ ನೀನು? ಆಗಿದೆ ಪಪ್ಪ ಹೇಳ. ಹೌದಾ? ಈಗೆಲ್ಲ ಒಳಗೋಗ್ಯಾ ಹಂಗೆ. ವೆರಿ ಗುಡ್. ಅಲ್ಲಿ ಕುಚ್ಚಿ ಮಾಡ, ಅಲ್ಲಿ ಕುಚ್ಚಿ ಮಾಡ, ಆ ಟವೆಲ್ ಮೇಲೆ ಕುಚ್ಚಿ ಮಾಡ. ಬರೋಣ? ಥ್ಯಾಂಕ್ ಯು. ಟವೆಲ್ಗೆ ಹಾಗೆ ಹಾಗೆ ಕೂರಕ್ಕಾಗಲ್ಲ ಅವ್ರಿಗೆ. ಹಾಂ ಓಕೆ. ಟಾಟಾ ಹೇಳು ಮಮ್ಮ. 4x4 ಅಲ್ಲಿ ಫಸ್ಟ್ ಟೈಮ್ ಅಲ್ಲ? ಚೆನ್ನಾಗಿದೆ ಪಪ್ಪ ಹೇಳ. ಇಲ್ಲ ಇಲ್ಲ ಹೆಂಗೋ ಆರತ್ತೆ ತಡಿ ಗಾಡಿ. ಅಲ್ಲಿ ನೋಡು ಬೆಟ್ಟ ನೋಡಲ್ಲಿ. ವಾ ಇಲ್ಲಿ ನೋಡ ಇಲ್ಲಿ. ಆಚೆಲಿ ಓಕೆ ಚಿಲಿ. ಓಕೆ ಮೀ ಆಯಿತು. ಥ್ಯಾಂಕ್ಸ್ ಚಿಲಿ. ಮೈ ಗಾಡ್, OMG, ಏನು ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿತ್ತಾ ಬಜ್ಜಿ? ಮೆಣಸಿನ್ಕಾಯಿ ಬಜ್ಜಿ ಸೈಕ್ ಆಗಿದೆ. ಗೋಳಿ ಬಜ್ಜಿನೂ ತುಂಬ ಚೆನ್ನಾಗಿದೆ. ಹೌದಾ? 3, 2, 1, 0. ಲೈಕ್ ಸುಮಾರು ನಾನು 370 ಜಾತಿ ಸ್ಪೈಡರ್ಸ್ ಡಾಕ್ಯುಮೆಂಟ್ ಮಾಡಿದ್ದೀನಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಡಾಕ್ಯುಮೆಂಟೆಡ್
ಅಂದರೆ ಫೋಟೋಗ್ರಾಫಿಕ್ ಡಾಕ್ಯುಮೆಂಟೆಡ್ ಎವಿಡೆನ್ಸಸ್ ಇನ್ ಸೌತ್, ಅಟ್ಲೀಸ್ಟ್ ಸೌತ್ ಇಂಡಿಯಲ್ಲಿ ಯಾರೂ ಅಷ್ಟು ಮಾಡಿಲ್ಲ. ಇಲ್ಲಿ ನೋಡಿ ಒಂದು ಸ್ಪೈಡರ್ ಎಷ್ಟು ಚೆನ್ನಾಗಿ ಕೂತಿದೆ ಗೊತ್ತೇ ಆಗಲ್ಲ. ಇಲ್ಲಿ ಕೂತಿದೆ, ಕಾಣಿಸ್ತಿದೆ ನಿಮಗೆ? ಎಲ್ಲಿ? ಈ ಸರ್ಕಲ್ ಇದೆ ಅಲ್ಲ ಮಧ್ಯದಲ್ಲಿ ಬ್ಲ್ಯಾಕ್ ಆಗಿ, ಗೊತ್ತೇ ಆಗಲ್ಲ ನೋಡಿ. ಇದನ್ನು ಜೈಂಟ್ ಬ್ಲ್ಯಾಕ್ ವುಡ್ ಸ್ಪೈಡರ್ ಅಂತ ಕರಿತೀವಿ. ಇದನ್ನು ವೆಬ್ ಕಟ್ಕೋಬೇಕಷ್ಟೇ, ಇನ್ನು ಕಟ್ಟಿಲ್ಲ ಅದು. ವೆರಿ ಗುಡ್ ಮಾರ್ನಿಂಗ್. ಸೊ ನಿನ್ನೆ ಸ್ಟಾರ್ ಗೇಸಿಂಗ್ ಮಾಡಿದ್ವಿ, ಕ್ಯಾಂಪ್ ಫೈರ್ ಮಾಡಿದ್ವಿ, 15 ಮಿನಿಟ್ಸ್ ಸೈಲೆಂಟ್ ಮೆಡಿಟೇಷನ್ ಮಾಡಿದ್ವಿ, ಡಿನ್ನರ್ ಮಾಡಿದ್ವಿ. ಬ್ಯೂಟಿಫುಲ್ ಆಗಿತ್ತು. ಇವತ್ತು ಅರ್ಲಿ ಮಾರ್ನಿಂಗ್ 7:30ಗೆ ನೇಚರ್ ವಾಕ್ ಇದೆ. ಸೊ ಆ ನೇಚರ್ ವಾಕಿಗೆ ಅಂತ ನಾವು ಒಂಚೂರು ಬೇಗ ಎದ್ವಿ. ಆ್ಯಂಡ್ ಬೆಳಗಿನ ಜಾವ 7:15 ಟೈಮು, ಬಿಸಿಲು ಆಲ್ರೆಡಿ ಸುಮಾರು ಬಂದಿದೆ. ಏನು ಬ್ಯೂಟಿಫುಲ್ ಪ್ರಾಪರ್ಟಿ. ಸೈಲೆಂಟಾಗಿ ಕೇಳಿಸ್ಕೊಂಡ್ರೆ ಇನ್ಸೆಕ್ಟ್ಸು, ಹಕ್ಕಿ, ಆ್ಯಂಡ್ ಆ ಸ್ಟನ್ನಿಂಗ್ ವ್ಯೂ ನೋಡಿ. ಅಬ್ಬಾ ದೇವರೇ, ಬ್ಯೂಟಿ ಎಟ್ ಇಟ್ಸ್ ಬೆಸ್ಟ್. ಸೊ ನೇಚರ್ ವಾಕ್ ಮಾಡೋಣ ಬನ್ನಿ. ಲೆಟ್ಸ್ ಗೋ ಟು ದ ರಿಸೆಪ್ಷನ್ ಏರಿಯಾ ಆ್ಯಂಡ್ ಕ್ಯಾರಿ ಆನ್. So, in this walk, again, we can discuss all these things and we can discuss about birds. Okay. So, observing birds and identifying birds is very difficult. Because it requires Spotting lots them of, is a very difficult thing. We need lots of patience. Sometimes, most of the time, we don't get to see where it is. Okay, it's based on the call. Also, we can identify it. That's called as indirect identification. And by looking at it, most of the time, what we see only silhouette. It looks like a shadow, right? So based on that also we can identify, because every bird have a different shape. So every bird have a different beak and different tail, right? It's a tourist But spot. prune already they are not well maintained. Either ವಿಡಿಯೋ ಶಾರ್ಟ್ ಮಾಡಬೇಕು. ಯಾಕೆ ಅಂದರೆ ಚೆನ್ನಾಗಿರುತ್ತಲ್ವಾ, ನೀನು ಆಮೇಲೆ ನೆನಪಿಸ್ಕೋಬೇಕಲ್ವಾ. ಈ ಫಾಲ್ಸ್ಗೆ ಹೋಗಿದ್ದೆ, ಡ್ಯಾನ್ಸ್ ಮಾಡಿದ್ದೆ, ಆಟ ಆಡಿದ್ದೆ. ವಾ, ಇಲ್ಲ ನೋಡೋದೇಳಿ ಲೀಚ ಪೂಜೆ ಎಲ್ಲ ಹುಡ್ಕೋಕ್ಕಾಗಲ್ಲ. ವಾ, ಇಲ್ಲೇ ಎಲ್ಲೋ ಇರುತ್ತೆ ಮಗ. ಅಲ್ಲಿ ವಾಟರ್ ಫಾಲ್ಸ್ ನೋಡಿದೆ, ಎಷ್ಟು ಚೆನ್ನಾಗಿದೆ. ಓ, ಲೀಚ ಪೂಜೆ ನೋಡಿದ್ಯಾ? ಹೇಗಿದೆ ಅಲ್ವಾ? ನೋಡ್ದೇನೆ. ವಾವ್, ಗೊತ್ತೀರಾ? ನೋಡಲ್ಲಿ ಅಲ್ಲಿ ವಾಟರ್ ಫಾಲ್ಸ್ ನೋಡಲ್ಲಿ. ಎಲ್ಲಿದೆ ವಾಟರ್ ಫಾಲ್ಸು? ಏನು ಕಾರ್ ವಾಶ್ ಮಾಡಿಸಿದ್ರ? ಹೌದು. ಅಷ್ಟು ಕ್ಲೀನ್ ಆಗಿತ್ತು, ಅದಕ್ಕೆ ಐ ವಾಸ್ ಲೈಕ್ ಸರ್ಪ್ರೈಸ್. ನೈಸ್. ಸೊ ಫೈನಲಿ ಚೆಕ್ಔಟ್ ಆಗ್ತಾ ಇದ್ದೀವಿ ಸ್ಟೇಯಿಂದ. ಹೆಂಗಿತ್ತೆ? ಮೋಸವಾಗಿತ್ತು. ಅಂದರೆ ವರ್ತ್ ಎವ್ರಿ ಪೆನಿ ಅನಿಸುತ್ತೆ. ಬಿಕಾಸ್ ಡೀಟೇಲಿಂಗ್ ತೊಗೊಂಡ್ರೆ ಕೆಲವೊಂದು ರೆಸಾರ್ಟ್ಸ್ಗೆ ಹೋದರೆ ಲೈಕ್ ನಾವೇ ಹೋದಾಗೆಲ್ಲ ಯು ಫೆಲ್ಟ್ ಲೈಕ್ ಒನ್ ಡೇನೆಲ್ಲ ದರ್ ಇಸ್ ನಥಿಂಗ್ ಟು ಡೂ ಅಂತ. ಹಿಯರ್ In spite of staying for 3 days, it was ವೆರಿ ಗುಡ್. very good. One second ಬೋರ್ ಆಗಲಿಲ್ಲ. ಇನ್ ಆ್ಯಕ್ಟಿವಿಟೀಸ್ ಹತ್ರ ಆಗಿರಲಿ, ನೈಟ್ 15 ಮಿನಿಟ್ಸ್ ಆ ಲೈಟ್ ಆಫ್ ಮಾಡೋದು, ಆ ಫಿಶ್ ಫೀಡಿಂಗು, ಪೇಂಟಿಂಗು, ಮಕ್ಳು ಹಿಡ್ಕೊಂಬಂದಾಗ ಕಿಡ್ಸ್ ಪ್ಲೇ ಏರಿಯಾ ಅಲ್ಲೇ ಇಷ್ಟೊಂದಿದ್ದಾಗ ಇಟ್ ಫೀಲ್ಸ್ ರಿಯಲಿ ಗುಡ್. ಆ್ಯಸ್ ಎನ್ ದೇ ಆರ್ ಆ್ಯಡಿಂಗ್ ಸಮ್ ವ್ಯಾಲ್ಯೂ ಫಾರ್ ಯುವರ್ ಸ್ಟೇ ಅಂತ. ಸೊ ಅದು ಅಲ್ಲದೆ ಫುಡ್ ಚೆನ್ನಾಗಿತ್ತು, ಪ್ರಾಪರ್ಟಿ ಸಖತ್ತಾಗಿತ್ತು, ವಾಕಿಂಗ್ ಟ್ರಯಲ್ಸ್ ಎಲ್ಲ ಚೆನ್ನಾಗಿತ್ತು, ಸ್ವಿಮ್ಮಿಂಗ್ ಪೂಲ್ ಅಂತೂ ಬಾಂಬಾಗಿದೆ, ಇನ್ಫಿನಿಟಿ ಪೂಲು. ಒನ್ಸ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಬ್ಯಾಕ್ ಡ್ರಾಪಲ್ಲಿ ಚಾರ್ಮಾಡಿ ಘಾಟ್ಸು. ಸೊ ಓವರಾಲ್ ಪ್ರಿಟಿ ಡ್ಯಾಮ್ ಅಮೇಝಿಂಗ್ ಸ್ಟೇ. ಮಿಸ್ ಮಾಡಿಬಿಡಿ. ರಿವರ್ ಮಿಸ್ಟ್ ಅಂತ ನಮ್ಮ ಮೂಡಿಗೆರೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟು. ವರ್ತ್ ಎವ್ರಿ ಪೆನಿ. ಸೊ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ, ಬುಕಿಂಗ್ಸ್ ಮಾಡಿ. ಆ್ಯಂಡ್ ವಿ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Yeah. ಚಲೋ, ಬಾಯ್. Bye.
ಸೊ ಚೆಕ್ಔಟ್ ಆದ್ವಿ. ಏನು ಬೆಸ್ಟ್ ಪಾರ್ಟ್ ಅಂದರೆ ಲಾಟ್ ಆಫ್ ಪೀಪಲ್ ಸೌ ಹೇಳ್ದಂಗೆ ವೆನ್ ಯು ಆರ್ ಚೆಕಿಂಗ್ ಔಟ್ ಇಟ್ಸ್ ಲೈಕ್ ಡನ್, ಅಂದರೆ ಬಿಸ್ನೆಸ್ ಮುಗೀತು. ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ. ಬಟ್ ಇಲ್ಲಿ ನಾವು ಹೊರಡಬೇಕಾದ್ರೆ ಕಾರ್ ವಾಶ್ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಹೊರಡಬೇಕಾದ್ರೆ ದೇ ಹ್ಯಾವ್ ದ ಕರ್ಟಸಿ ನಿಮಗೆ ಜರ್ನಿ ಲಾಂಗ್ ಬ್ಯಾಕ್ ಅಂದರೆ ಯು ಆರ್ ಹೆಡಿಂಗ್ ಹೋಮ್, ಸೊ ವಾಟರ್ ಬಾಟಲ್ಸ್ ಎಲ್ಲ ಫಿಲ್ ಆಗಿದೆಯಾ ಅಂತೆಲ್ಲ ಅಷ್ಟು ಇದು ಎಲ್ಲಿ ಹಾಸ್ಪಿಟಾಲಿಟಿ ಎಲ್ಲಿ ಬರುತ್ತೆ ಹೇಳಿ. ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಅದಲ್ಲದೆ ದ ವೇ ಟು ದಿಸ್ ಇದು ಇಸ್ ಅ ಲಿಟಲ್ 4x4 ಕೈಂಡ್ ಆಫ್ ಅ ರೋಡ್ ಆಯ್ತಾ. ಅಂದರೆ ತುಂಬ ಮರಳು ಟೆರೈನ್, ಮಣ್ಣು ರೋಡು, ಕಲ್ ರೋಡು ಎಲ್ಲ ಇದೆ. ಆ್ಯಂಡ್ ಇವ್ರದೇ ಇನ್ ಹೌಸಲ್ಲಿ JCB ಟ್ರಕ್ಕು ವರ್ಕರ್ಸ್ ಎಲ್ಲ ಇರೋದ್ರಿಂದ ಎವ್ರಿ 1 day 2 day ಆಫ್ಟರ್ ಅ ರೈನ್ ಇವ್ರು ಬಂದ್ಬಿಟ್ಟು ಇಡೀ ರೋಡನ್ನು ಲೆವೆಲ್ ಮಾಡ್ತಾರಂತೆ. ಬರೋ ಕಸ್ಟಮರ್ಸಿಗೆ ತೊಂದರೆ ಆಗಬಾರ್ದು ಅಂತ. ಬಿಕಾಸ್ ಈ ನಾವು ಅಫ್ಕೋರ್ಸ್ ಎಲ್ಲರೂ 4x4 ಇಟ್ಕೊಂಡಿರಲ್ಲ, ನಾವು ಟಾಟಾ ಅಲ್ಟ್ರಾಸ್ ಇಟ್ಕೊಂಡು ಬರ್ತಿರೋದಲ್ವಾ. ಸೊ ಸ್ಮಾಲ್ ಕಾರ್ಸಿಗೆ ಮೈಟ್ ನಾಟ್ ಬಿ ಏಬಲ್ be a good street as in to drive alva. So these guys take that necessary action to even level the road after a rain and once in 2 days ante. So ಆ ಲೆವೆಲಲ್ಲೂ ಎಲ್ಲ ನೋಡಿದ್ರೆ ಬ್ಯೂಟಿಫುಲ್, ವೆರಿ ವೆರಿ ಗುಡ್. ಸೊ ಅದಕ್ಕೆ ಅಂತಾನೆ ಮತ್ತೆ ಇನ್ನೊಂದು ಶಾರ್ಟ್ ತಗೊಂಡೆ ಇವಾಗ, ಜಸ್ಟ್ ಟು ಕೈಂಡ್ ಆಫ್ ಇನ್ಫಾರ್ಮ್ ಯು that what all extra benefits or beauty or the charm that these guys add anta. So yeah, ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್ ಮೇಡೆ. ಬಾಯ್.